ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಂಬನಾತ್ಮಕ ಪ್ರತಿರೋಧದ ರೂಪದಲ್ಲಿ ಆರಂಭ ಆಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿರುವುದು, ಸದಸ್ಯತ್ವ ಪಡೆದಿರೋರಲ್ಲಿ ಅತಿ ಹೆಚ್ಚಿನವರು ಪಾಕಿಸ್ತಾನ ಅಂತ. ಪಾಕಿಸ್ತಾನ ಅನ್ನೋದನ್ನ ತನ್ನ ಹೊಟ್ಟೆ ಹೊರೆಯೋದಕ್ಕೆ ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡು ಬಂದಿರುವ ಬಿಜೆಪಿ ಮತ್ತು ಅದರ ನಾಯಕರಿಗೆ ಬೇರೆ ಅಸ್ತಿತ್ವನೇ ಇಲ್ಲ. ಇದನ್ನ ಇದೇ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಅವರನ್ನ ವಿದೇಶಿ ಏಜೆಂಟ್ಗಳಂತ ಕರೆಯೋದು ನಿಜವಾಗಿಯೂ ಇದು ಭಾರತದ ನಿರುದ್ಯೋಗಿ ಯುವಕರ ಆಕ್ರೋಶ ಆಗಿದೆ. ಜನ್ಜಿ ಅಂತ ನಾವೇನ್ ಕರಿತೀವಿ, ಬೇರೆ ಬೇರೆ ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಉಂಟಾದ ರಾಜಕೀಯ ಅಸ್ಥಿರತೆಗೆ ಕಾರಣ ಆದ ಈ ವರ್ಗ ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿ, ಇತ್ತೀಚೆಗೆ ಹೆಚ್ಚು ಸುದ್ದಿ ಮತ್ತು ಚರ್ಚೆ ವಿವಾದಕ್ಕೆ ಕಾರಣವಾಗಿರುವ ಈ ಪಾರ್ಟಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಂಬನಾತ್ಮಕ ಪ್ರತಿರೋಧದ ರೂಪದಲ್ಲಿ ಆರಂಭ ಆಗಿದೆ. ವೈಫೈ ಇರೋ ಕಡೆ ಇದರ ಪ್ರಧಾನ ಕಚೇರಿ ಇದೆ. ಅನೇಕ ರಾಜಕೀಯ ನೇತಾರರು, ಯಾಕೆಂದ್ರೆ ಇದೊಂದು ಅಧಿಕೃತವಾಗಿ ರಾಜಕೀಯ ಪಕ್ಷ ವಾಸ್ತವದಲ್ಲಿ ಇಲ್ಲದೆ ಇರೋದ್ರಿಂದ ಇದೊಂದು ಪ್ರತಿರೋಧದ ರೂಪವಾಗಿ ವಿಡಂಬನಾತ್ಮಕವಾಗಿ ಮೇಮ್ಸ್ ರೂಪದಲ್ಲಿ ಹೇಳಿಕೆಗಳ ರೀತಿಯಲ್ಲಿ ಇದಿರೋದ್ರಿಂದ ಇದರ ಸದಸ್ಯರಾಗಿದ್ದಾರೆ. ಆ ಮುಖಾಂತರವಾಗಿ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಜಸ್ಟಿಸ್ ಸೂರ್ಯಕಾಂತ್ ಅವರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮೇ 15ನೇ ತಾರೀಕು ವಿಚಾರಣೆ ಸಂದರ್ಭದಲ್ಲಿ ವಿದ್ಯಾವಂತ ನಿರುದ್ಯೋಗಿ ಯುವಕರುಗಳನ್ನ ಪರಾವಲಂಬಿಗಳು, ಕಾಕ್ರೋಚ್ಗಳು, ಜಿರಳೆಗಳು ಅನ್ನೋ ರೀತಿಯಲ್ಲಿ, ಸೋಂಬೇರಿಗಳು ಅನ್ನೋ ರೀತಿಯಲ್ಲಿ ಚಿತ್ರಿಸಿದ್ರು. ಅವ್ರು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಯನ್ನ ವಿರೋಧಿಸಿ ಶುರುವಾದ ಈ ಅಭಿಯಾನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ಪಕ್ಷದ ರೂಪವನ್ನ, ಅಂದ್ರೆ ಅದು ವಿಡಂಬನಾತ್ಮಕವಾಗಿ ಆರಂಭ ಆಯ್ತು. ಈಗ ಅದು ಯಾವ ರೀತಿಯಾಗಿ ನಡೀತಿದೆ ಅಂತ ಅಂದ್ರೆ, ಒಂದು ಆಡಳಿತ ಪಕ್ಷ ಬಿಜೆಪಿಗೆ ಇದು ಒಂದ್ ರೀತಿ ತಲೆನೋವಾಗಿ ಪರಿಣಮಿಸಿದೆ. ಹಾಗಾಗಿ ಅದು ತನ್ನ ಐಟಿ ಸೆಲ್ ಮತ್ತು ಸಾಮಾಜಿಕ ಮಾಧ್ಯಮ ಬೇರೆ ಬೇರೆ ರೂಪದಲ್ಲಿ ಅನೇಕ ನಾಯಕರು ಒಂದು ಫೇಕ್ ಓಟವನ್ನು ಕೂಡ ಹಂಚ್ಕೊಳ್ತಿದ್ದಾರೆ. ಏನು ಅಂತಂದ್ರೆ, ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿರುವುದು, ಸದಸ್ಯತ್ವ ಪಡೆದಿರೋರಲ್ಲಿ ಅತಿ ಹೆಚ್ಚಿನವರು ಪಾಕಿಸ್ತಾನ ಅಂತ. ಪಾಕಿಸ್ತಾನ ಅನ್ನೋದನ್ನ ತನ್ನ ಹೊಟ್ಟೆ ಹೊರೆಯೋದಕ್ಕೆ ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಡು ಬಂದಿರುವ ಬಿಜೆಪಿ ಮತ್ತು ಅದರ ನಾಯಕರಿಗೆ ಬೇರೆ ಅಸ್ತಿತ್ವನೇ ಇಲ್ಲ. ಪಾಕಿಸ್ತಾನ ಬಿಟ್ಟು ಬೇರೆ ಮಾತಾಡೋದಕ್ಕೆ ಅದೇ ರೀತಿಯಾಗಿದೆ. ಆದ್ರೆ ನಿಜವಾಗಿಯೂ ಇದು ಭಾರತದ ನಿರುದ್ಯೋಗಿ ಯುವಕರ ಆಕ್ರೋಶ ಆಗಿದೆ. ಜನ್ಜಿ ಅಂತ ನಾವೇನ್ ಕರಿತೀವಿ, ಬೇರೆ ಬೇರೆ ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಉಂಟಾದ ರಾಜಕೀಯ ಅಸ್ಥಿರತೆಗೆ ಕಾರಣ ಆದ ಈ ವರ್ಗ ಭಾರತದಲ್ಲಿ ಈ ಹೇಳಿಕೆಯನ್ನ ಇಟ್ಕೊಂಡು ತಮ್ಮ ಆಕ್ರೋಶವನ್ನ, ತಮ್ಮ ಸಿಟ್ಟನ್ನ ಈ ರೂಪದಲ್ಲಿ ಹೊರ ಹಾಕ್ತಾ ಇದ್ದಾರೆ. ಇದನ್ನ ಇದೇ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಅವರನ್ನ ವಿದೇಶಿ ಏಜೆಂಟ್ಗಳಂತ ಕರೆಯೋದು, ವಿದೇಶಿ ಷಡ್ಯಂತ್ರ ಅಂತ ಕರೆದ್ರೆ ಇದರ ಪರಿಣಾಮವನ್ನ ದೇಶದ ಒಳಗೂ ಅನುಭವಿಸ್ಬೇಕಾಗತ್ತೆ. ಆಂತರಿಕವಾಗಿ ಬಹಳ ದೊಡ್ಡ ಪರಿಣಾಮವನ್ನ ಬೀರುವ ಎಲ್ಲ ಸಾಧ್ಯತೆಗಳಿದೆ.